ಹಾಯ್ ಹಲೋ ನಾನು ಇವತ್ತು ನಮ್ಮ ಮನೆಯಲ್ಲಿ ನಾನು ಗಾರ್ಡನ್ ಕ್ಲೀನಿಂಗ್ ಕೆಲಸನ ಮಾಡಿಕೊಂಡೆ. ನಾನು ದಸರಾ ಹಬ್ಬಕ್ಕಿಂತ ಮೊದಲು ಮನೆ ಕ್ಲೀನಿಂಗ್, ಗಾರ್ಡನ್ ಎಲ್ಲ ಕ್ಲೀನಿಂಗ್ ಮಾಡಬೇಕಿತ್ತು. ಹಾಗಾಗಿ ಇವತ್ತು ಅಮ್ಮನ ಮನೆಯಿಂದ ಬಂದಮೇಲೆ ನಾನು ಗಾರ್ಡನ್ ಕ್ಲೀನಿಂಗ್ ಕೆಲಸನ ಶುರು ಮಾಡಿದೆ. ತುಂಬ ಕಳೆ ಎದ್ಬಿಟ್ಟಿತ್ತು ಗಿಡಗಳಲ್ಲೆಲ್ಲ. ಗಾರ್ಡನಲ್ಲಿ ತುಂಬ ಕಳೆ ಇದ್ದರೆ, ಗಿಡಗಳಿಗಿಂತ ಜಾಸ್ತಿ ಕಳೆ ಇದ್ದರೆ ಗಾರ್ಡನ್ ನೋಡೋದಕ್ಕೆ ಅಷ್ಟು ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಾನು ಕಳೆಗಳನ್ನು ಕ್ಲೀನ್ ಮಾಡೋ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಅದನ್ನೇ ನಾನಿವತ್ತು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಕೆಲವೊಂದು ಕಳೆಗಳ ಮಧ್ಯದಲ್ಲಿ ಕೆಲವೊಂದು ನಮಗೆ ಬೇಕಾದ ಗಿಡಗಳು ಎದ್ದಿರುತ್ತೆ. ನಾನು ಅವನ್ನೆಲ್ಲ ಕೀಳಕ್ಕೆ ಹೋಗೋದಿಲ್ಲ. ಅವಕ್ಕೆ ನನಗೆ ಯಾವ ಬೇಕು ಅನಿಸುತ್ತೋ ಅವನ್ನ ಮಾತ್ರ ಬಿಟ್ಟು ಕಳೆಗಳನ್ನು ಕೀಳ್ಕೊತೀನಿ ನೋಡಿ. ಟರ್ಟಲ್ ವೈನ್ ಗಿಡ, ಇದು ಗಿಡ ಅಂತೂ ನಾನು ಎಲ್ಲೆಲ್ಲಿ ಬಿಸಾಕಿದ್ದೀನಿ ಅಲ್ಲಲ್ಲಿ ಈ ಥರ ರಾಶಿ ಹುಟ್ಕೊಂಡಿದೆ. ಆದರೆ ನಾನು ಈ ಒಂದು ಗಿಡದ ಒಂದೆರಡು ಎಳೆಯನ್ನು ತರೋದಕ್ಕೆ ಒಂದು ಹೋಟೆಲಲ್ಲೋ ಹಾಸ್ಪಿಟ್ಲಲ್ಲೋ ಎಷ್ಟು ಕಷ್ಟಪಟ್ಟು ಅವ್ರಿಗೆ ಗೊತ್ತಾಗ್ದಾಗೆ ಒಂದು 2 ಎಳೆ ತಗೊಂಡು ಬಂದಿದ್ದೆ. ಆದರೆ ಈಗ ನೋಡಿ ಅದೇ ನಮ್ಮ ಮನೆಯಲ್ಲಿ ಕಸದ ಥರ ಬೆಳೀತಾ ಇದೆ. ಹಾಗೆ ನಮ್ಗೆ ಬೇಕಾದ ಗಿಡಗಳು ಬೇಕು ಅಂದಾಗ ಎಷ್ಟು ಕಷ್ಟಪಡ್ತೀವಿ, ಅದೇ ಜಾಸ್ತಿ ಆದರೆ ಅದು ಸಹ ಕಸದ ಥರ ಬಿಸಾಕ್ಬಿಡ್ತೀವಿ ನೋಡಿ. ನಾನು ಈ ಥರ ಗಾರ್ಡನ್ ಬೇಲಿಗಳಲ್ಲೆಲ್ಲ ಎಲ್ಲ ಗೊಬ್ಬರದ ಸೊಪ್ಪು, ಯಾವ ಥರ ಸೊಪ್ಪು ಇರುತ್ತೋ ಎಲ್ಲ ಸೊಪ್ಪುಗಳನ್ನು, ಬೇಲಿಯನ್ನು ಕ್ಲೀನ್ ಮಾಡಿದಾಗೂ ಆಗುತ್ತೆ, ಗಿಡಗಳಿಗೆ ಗೊಬ್ಬರನೂ ಆದಂಗೆ ಆಗುತ್ತೆ ಅಂತ ಗಿಡಗಳಿಗೆ ಕೆಳಗಡೆ ತೆಗೆದು ಹಾಕಿಬಿಡ್ತೀನಿ ನಾನು. ನಮ್ಮ ಮನೆಯಲ್ಲಿ ಸುಮಾರು ತುಂಬ ವೆರೈಟಿ ಗಿಡಗಳಿದೆ. ಆ ಗಿಡ ಈ ಗಿಡ ಅಂತ ಹೇಳ್ತಾ ಹೋದರೆ ಸುಮಾರು 1 ತಾಸು ವಿಡಿಯೋನೇ ಆಗಿಬಿಡುತ್ತೆ. ಹಾಗಾಗಿ ನಾನು ನೋಡಿ ಬರೀ ಕ್ಲೀನಿಂಗ್ ನೋಡಿ. ಅಂಟುವಾಳಕಾಯಿ ಸಸಿಗಳು. ನಾನು ಮೊದಲು ಗಾರ್ಡನ್ ಕ್ಲೀನ್ ಮಾಡೋದಕ್ಕಿಂತ ಮೊದಲು ಗಿಡದಲ್ಲಿರೋ ಎಲ್ಲ ಫಸ್ಟು ಗಿಡದ ಕೆಳಗಿರೋ ಕಳೆಗಳಿಗಿಂತ ಗಿಡದ ಮೇಲಿರೋ ಕಳೆಗಳು, ಅಂದರೆ ಹಳದಿಯಾಗಿರೋ ಎಲ್ಲ ಎಲೆಗಳನ್ನು, ಒಣಗಿರೋ ಎಲೆಗಳು, ಹಾಗೆ ಮತ್ತು ಒಣಗಿರೋ ರೆಂಬೆ ಕೊಂಬೆಗಳು ಏನಾರು ಇದ್ದರೆ, ಹೂವು ಅರಳಿ ಹೋಗಿರೋ ತೆನೆಗಳು, ಈ ಥರ ಏನೇನು ಇರುತ್ತೋ ಬೇಡವಾದವು, ಒಣಗಿದ ಎಲೆಗಳು, ಡೇರೆ ಗಿಡಗಳು, ಹಾಗೆ ದಾಸವಾಳ ಎಲೆಗಳು, ಎಲ್ಲ ಗಿಡಗಳಲ್ಲೂ ಸಹ ವೇಸ್ಟ್ ಇದ್ದೇ ಇರುತ್ತೆ. ಅದನ್ನೆಲ್ಲ ತೆಗೆದು ಮೊದಲು ಗಿಡದ ಕೆಳಗೆ ಹಾಕ್ಕೋತೀನಿ ನಾನು. ಈ ದಾಸವಾಳ ಗಿಡ ಅಂತೂ ಗಿಡ ತುಂಬ ನೋಡಿ. ಹಾಗೆ ಕಾಬಾಳೆ ಗಿಡನೂ ಈ ಥರ ಹೂವು ಅರಳಿ ಹೋದ್ಮೇಲೆ ಆ ಗಿಡನೂ ತೆಗೆದು ಬಿಡಬೇಕಾಗುತ್ತೆ. ಇದರಲ್ಲಿರೋ ಬೀಜಗಳು ಏನಾದರೂ ಸಿಕ್ಕರೆ ಅವನ್ನು ಗಿಡದ ಬುಡಕ್ಕೆ ಹಾಕ್ತೀನಿ, ಹಾಗೆ ಸಸಿಗಳು ಹುಟ್ಕೊಳ್ಳುತ್ತೆ ಅಂತ. ಹಾಗೆ ಅರಳಿ ಹೋದ ಹೂಗಳು, ಹೀಗೆ ಎಲ್ಲವನ್ನು ಸಹ ತೆಗೆದು ಮೊದಲು ಕೆಳಗೆ ಹಾಕ್ಕೊಂಡು ಆಮೇಲೆ ಕ್ಲೀನಾಗಿ ಅದನ್ನು ಗುಡಿಸಿ ಗಿಡಗಳ ಬುಡಕ್ಕೆ ಹೋಗುವಂತೆ ತಂಪಿರೋ ಥರ ಗುಡಿಸಿ ಹಾಕ್ತೀನಿ ನೋಡಿ. ಈ ಥರ ಇದು ಡೇರೆ ಗಿಡ. ಬೆಳೆದಾಗೆ ಕೆಳಗಡೆ ಎಲೆಗಳೆಲ್ಲ ಈ ಥರ ಹೋಗಿರುತ್ತೆ. ಈ ಥರ ನಾನು ಎಲ್ಲ ಗಿಡದಲ್ಲಿರೋ ಒಣಗಿದ ಕಳೆಗಳನ್ನೆಲ್ಲ ತೆಗೆದು ಮೊದಲು ಈ ಥರ ಕೆಳಗಡೆ ಹಾಕ್ಕೋತೀನಿ ನೋಡಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ನೀವು ಲೈಕ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ಸಹ ನಮಗೆ ಇನ್ಸ್ಪಿರೇಷನ್ ಆಗುತ್ತೆ ನೋಡಿ. ಈ ದಾಸವಾಳ ಗಿಡ ಅಂತೂ ಇವತ್ತು ಒಂದು 10 ಹೂ ಅರಳಿತ್ತು. ಸುತ್ತಲೂ ಹೂಗಳು. ನಾನು ಜಾಗ ಕಡಿಮೆ ಇರೋದ್ರಿಂದ ಗಿಡಗಳನ್ನು ತುಂಬ ಜಾಸ್ತಿ ಅಲ್ಲಂದ್ರಲ್ಲೇ ಹಚ್ಚಿರ್ತೀನಿ. ಹಾಗಾಗಿ ಗಿಡಗಳು ಸಪ್ರೇಟಾಗಿ ದೂರ ಹಚ್ಚೋದಕ್ಕೆ ನನಗೆ ಜಾಗ ಇಲ್ಲ ನೋಡಿ. ಈ ಥರ ಎಲ್ಲ ಕಳೆಗಳನ್ನು ತೆಗೆದಾದ್ಮೇಲೆ ಅದನ್ನೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ನಾನು ಹೆಚ್ಚಾಗಿ ಎಲ್ಲ ಸಣ್ಣ ಕಳೆಗಳು, ಒಣಗಿದ ಎಲೆಗಳನ್ನೆಲ್ಲ ಹೆಚ್ಚಾಗಿ ದಾಸವಾಳ ಗಿಡಗಳ ಬುಡಕ್ಕೆ ಹಾಕಿಬಿಡ್ತೀನಿ. ಅದು ಅಲ್ಲೇ ಮಳೆ ಬರ್ತಾ ಒಣಗಿ ಅಲ್ಲೇ ಗಿಡಗಳಿಗೆ ಗೊಬ್ಬರ ಥರ ಆಗುತ್ತೆ ನೋಡಿ. ಇಲ್ಲೂ ಸಹ ಟರ್ಟಲ್ ವೈನ್ ಗಿಡ ಯಾವ ಥರ ಹಬ್ಕೊಂಡಿದೆ ಅಂತ. ಅದು ಒಂದು ಕುಡಿ ಬಿದ್ದರೆ ಸಾಕು ಈ ಥರ ಹಮ್ಕೊಂಡ್ಬಿಡುತ್ತೆ. ಆದರೆ ಅದನ್ನು ತೆಗಿಯೋದೇನೋ ಅಷ್ಟು ಕಷ್ಟ ಅಲ್ಲ, ಸ್ವಲ್ಪ ಹಿಂಗೆ ಎಳೆದ್ರೆ ಸಾಕು ಬಂದುಬಿಡುತ್ತೆ. ನಾನು ಮುಂದ್ಗಡೆ ಕೆಲವೊಂದು ಪಾಟ್ಗಳಲ್ಲಿ, ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಹಾಕಿಟ್ಟಿದ್ದೀನಿ. ಒಂದೇ ಥರ ಗಿಡವನ್ನು ಎಷ್ಟು ಅಂತ ಹಾಕೋಕ್ಕಾಗುತ್ತೆ ಅಲ್ವಾ. ಅದೇ ಬೇಡವಾಗಿದೆ ಈ ಥರ ಒಗೆದಿರ್ತೀನಿ, ಅದು ಹತ್ಕೊಂಡಿರುತ್ತೆ. ಈ ಥರ ತುಂಬ ಜಾಸ್ತಿ ಆದಾಗ ಅದನ್ನು ಈ ಥರ ಕಳೆ ಥರ ತೆಗೆದು ಗಿಡದ ಬುಡಕ್ಕೆ ಹಾಕಿಬಿಡ್ತೀನಿ. ಅಲ್ಲೂ ಆದರೂ ಅದು ಸಾಯೋದಿಲ್ಲ, ಅದ್ರ ಮಧ್ಯದಲ್ಲೇ ಮತ್ತೆ ಹುಟ್ಕೊಂಡಿರುತ್ತೆ. ಇರಲಿ, ಆದರೆ ಗಿಡಗಳಿಗೆ ತಂಪಿರುತ್ತೆ ಅಂತ ನಾನು ತೆಗಿಯೋಕ್ಕೆ ಹೋಗೋದಿಲ್ಲ. ಗಿಡದ ಮಧ್ಯೆ ಎಲ್ಲ ಹಮ್ಕೊಂಡ್ಬಿಟ್ಟಿದೆ. ರಾಶಿ ಹಳದಿ ಎಲೆಗಳು. ಮಳೆ ಬರೋದು, ಸ್ವಲ್ಪ ಬಿಸಿಲು ಬಿಡೋದು ಈ ಥರ ಆಗ್ತಾಯಿದ್ರೆ ಆವಾಗ ಗಿಡಗಳು ಹೆಚ್ಚಾಗಿ ಈ ಥರ ಹಳದಿ ಎಲೆಗಳಾಗ್ಬಿಡುತ್ತೆ ಗಿಡಗಳಲ್ಲಿ. ಆದರೆ ಈಗ ದಾಸವಾಳ ಗಿಡಗಳು ಸ್ವಲ್ಪ ಚೆನ್ನಾಗಿ ಹೂವು ಅರಳ್ತಾ ಇದೆ. ಈಗ ತುಂಬ ಮಳೆ ಇರೋದ್ರಿಂದ ಆವಾಗ ಅಷ್ಟು ಚೆನ್ನಾಗಿ ಅರಳ್ತಾ ಇರಲಿಲ್ಲ. ಆದರೆ ಈಗ ಗಿಡಗಳಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರ್ತಾ ಇದೆ.
ನೋಡಿ ಇವು ಎಲ್ಲ ನನ್ನ ಪಾಟಲ್ಲಿರೋ ನೋಡಿ. ಈ ಗಿಡಗಳನ್ನೆಲ್ಲ ನಮ್ಮ ಅಮ್ಮನ ಮನೆ ಹೋಮ್ ಟೂರಲ್ಲಿ ನೋಡಿರ್ಬೋದು, ಗಾರ್ಡನ್ ಟೂರಲ್ಲಿ. ಅಲ್ಲಿಂದನೇ ಎಲ್ಲ ತೆಗೆದುಕೊಂಡು ಬಂದಿರೋ ಪಾಕೆಟ್ಗಳಿದು. ಹಾಗೆ ನಮ್ಮಮ್ಮ ನನಗೆ ಬೇಕಾದಾಗೆ ಗಿಡಗಳನ್ನು ಹಾಕಿಟ್ಟರು. ನೋಡಿ ನನ್ನ ನೀರು ಸೋನೆ ಗಿಡಗಳ ಹೇಗಿದೆ ಅಂತ. ಇವೆಲ್ಲ ಮೊದಲೇ ಹಚ್ಚಿರು. ಇದು ಮಾತ್ರ ನಾನು ನೀರು ಸೋನೆ ರೀಪಾಟಿಂಗ್ ವಿಡಿಯೋ ಮಾಡಿ ಹಾಕಿದ್ನಲ್ಲ, ಅದರಲ್ಲಿ ರೀಪಾಟಿಂಗ್ ಮಾಡಿರೋದು. ನೋಡಿ ಇಷ್ಟು ಚೆನ್ನಾಗಿ ಫುಲ್ ಕುಂಡಲ ಎಲೆಗಳೆಲ್ಲ ಮುಚ್ಕೊಂಡು ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ನನ್ನ ನೀರು ಸೋನೆ ಗಿಡಗಳು ಹೇಗಿದೆ ಅಂತ ಹೇಳಿ. ಗಿಡಗಳು ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ನೋಡಿ ಈ ದಾಸವಾಳ ಗಿಡ ಈ ಕಡೆ ಎದುರುಗಡೆಯಿಂದ ಬಂದು ನೋಡಿದೆ. ಈ ಥರ ಗಿಡ ತುಂಬ ಹೂ ಬಿಟ್ಟಿದೆ. ಡೇರೆ ಹೂಗಳು, ಎಲ್ಲ ಹೂಗಳು ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ನೋಡಿ ಈ ಕಡೆ ಮತ್ತೊಂದು ಕಡೆ ಗಿಡ ಹಚ್ಚಿರೋ ಜಾಗದಲ್ಲಿ ಕಳೆ ನೋಡಿ. ಗಾರ್ಡನ್ ವ್ಯೂ ನೋಡಿ ಹೇಗಿದೆ ಅಂತ. ನೋಡಿದರೆ ತಲೆ ಕೆಟ್ಟು ಹೋಗಬೇಕು, ಆ ಥರ ಕಳೆ ಬೆಳ್ಕೊಂಡಿದೆ. ಆದರೆ ಈ ಕಳೆ ತೆಗೆಯೋದೇನು ಅಷ್ಟು ಕಷ್ಟ ಅಲ್ಲ, ಅಷ್ಟು ದೊಡ್ಡ ದೊಡ್ಡ ಗಿಡಗಳನ್ನು ಬೆಳೆದ. ಆದರೆ ದೊಡ್ಡ ಗಿಡಗಳಾದರೆ ಪಟ ಪಟ ಅಂತ ಕಿತ್ಕೊಂಡು ಹೋಗ್ಬೋದು. ಆದರೆ ಇದು ನೋಡಿ ನೆಲದಲ್ಲೇ ಇದೆ, ಅದನ್ನು ತೆಗೆಯೋದ್ರೊಳಗೆ ಕೈ ಬೆರಳುಗಳೆಲ್ಲ ನೋವಾಗ್ಬಿಡುತ್ತೆ, ಅಷ್ಟು ಕಳೆ, ಸಣ್ಣ 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 ಕಳೆ. ಹಾಗೆ ಪಾಕೆಟ್ಗಳನ್ನು ನಾನು ಜಾಸ್ತಿ ಇಟ್ಟಿರೋದ್ರಿಂದ ಈ ಕಡೆ ಪಾಕೆಟ್ಗಳಲ್ಲೂ ಸಹ ತುಂಬ ಕಳೆ ಬೆಳ್ಕೊಂಡು ಬಿಟ್ಟಿತ್ತು. ನೋಡೋದಕ್ಕೆ ತುಂಬ ಕಳೆ ಇರೋ ಥರ ಅಸಹ್ಯವಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ಫಸ್ಟಾಗಿ ಕ್ಲೀನಿಂಗ್ ಕೆಲಸವನ್ನು ಫಸ್ಟು ಒಂದು ಕಡೆಯಿಂದ ಕಳೆಗಳನ್ನು ತೆಕ್ಕೊಂಡು ಹೋಗ್ತಾಯಿದ್ದೀನಿ. ಈ ಕಡೆಯೂ ಸಹ ನಾನು ಫಸ್ಟು ಗಿಡದಲ್ಲಿರೋ ಎಲ್ಲ ಒಣ ಎಲೆಗಳನ್ನು ಎಲ್ಲ ಮೊದಲು ತೆಕ್ಕೊಂಡು ಆಮೇಲೆ ಎಲ್ಲ ಕ್ಲೀನಿಂಗನ್ನು ಶುರು ಮಾಡಿದೆ. ನಾನು ಫಸ್ಟೆಲ್ಲ ಒಣಗಿದ ಎಲೆಗಳನ್ನೆಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಫಸ್ಟ್ ಆ ಥರ. ನೋಡಿ ನನ್ನ ಗಾರ್ಡನ್ ಕ್ಲೀನಿಂಗ್, ಬಿಫೋರ್ ಕ್ಲೀನಿಂಗ್ ಹೇಗಿದೆ, ಆಫ್ಟರ್ ಕ್ಲೀನಿಂಗ್ ಹೇಗಾಗಿದೆ ನನ್ನ ಗಾರ್ಡನ್ ಕ್ಲೀನಿಂಗ್ ಅಂತ ಖಂಡಿತ ನೋಡ್ಕೊಂಡು ಬನ್ನಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಲ್ಲ ದಾಸವಾಳಗಳು, ನಾನು ಯಾವ ದಾಸವಾಳ ಗಿಡಗಳಲ್ಲಿ ತುಂಬ ಹೂವಿದೆಯೋ ಅದನ್ನು ಮಾತ್ರ ಹಾಗೆ ಹಿಡ್ದಿದ್ದೀನಿ ನಾನು ಕ್ಲೀನಿಂಗ್ ಕೆಲಸ ಮಾಡ್ತಾ ಇರುವಾಗ. ನೋಡಿ ಇದು ಒಂಥರ ಕಳೆ, ಇದು ಕಳೆನೋ ಗಿಡನೋ ಒಂದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನಮ್ಮ ಕಡೆ ಹತ್ತಗ ಅಂತ ಕರೀತಾರೆ. ಇದಕ್ಕೆ ರೂಟ್ಸ್ ಇಲ್ಲ, ಬೇರಿಲ್ಲ, ಕಾಂಡ ಇಲ್ಲ, ಏನೂ ಇಲ್ಲ. ಈ ಥರ ದಾರದ ಥರ ಇರುತ್ತೆ. ಗಿಡಗಳಿಗೆ ಈ ಥರ ಸುತ್ತಾಕೊಂಡು ಬಿಡುತ್ತೆ. ಗಿಡಗಳಿಗೆ ಸ್ವಲ್ಪ ಇದು ನೇಣು ಹಾಕಿದ ಥರನೇ ಅನ್ಬೋದು. ಇದು ಒಂಥರ ಮನುಷ್ಯರಿಗೆ ಕ್ಯಾನ್ಸರ್ ಥರ ಅಂದ್ಕೊಂಡಿದ್ದೀನಿ ನಾನಂತೂ. ಅದಕ್ಕೆ ಅದನ್ನೇ ಹೆಸರಿಟ್ಬಿಟ್ಟಿದ್ದೀನಿ. ಈ ಗಿಡಗಳಿಗೆ ಈ ಥರ ಸುತ್ಕೊಂಡು ಗಿಡಗಳೇ ಸತ್ತೋಗ್ಬಿಡುತ್ತೆ. ಅದನ್ನು ನಾನು ಎಷ್ಟು ತೆಗೆದು ಸೀದಾ ಅದನ್ನು ಕಳೆಗಳ ಜೊತೆಗೂ ಸೇರಿಸೋದಿಲ್ಲ, ಮತ್ತು ಕಳೆಗಳೊಟ್ಟಿಗೆ ಬೆಳ್ಕೊಂಡು ಬಿಡುತ್ತೆ ಅಂತ. ಅದು ಸಿಕ್ಕ ತಕ್ಷಣ ತಗೊಂಡೋಗಿ ಒಲೆಗೆ ಹಾಕಿಬಿಡ್ತೀನಿ ನಾನು, ಸುಟ್ಟು ಹೋಗಲಿ ಅಂತ ಹೇಳಿ. ಯಾರಿಗಾದರೂ ಆ ಗಿಡದ ಕಳೆ ಬಗ್ಗೆ ಗೊತ್ತಿದ್ದರೆ ಖಂಡಿತ ಒಂದು ಕಮೆಂಟ್ ಮಾಡಿ ಹೇಳಿ. ನೋಡಿ ಈ ಥರ ಕೆಲವೊಂದು ಕಳೆ ಗಿಡಗಳು ಒಂದೊಂದು ಸಾರಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದೇ ನಾವು ಸಣ್ಣವರಿದ್ದಾಗ ಸ್ಕೂಲಿಗೆ ಹೋಗೋವಾಗ ರೋಡ್ ಪಕ್ಕದಲ್ಲೆಲ್ಲ ಈ ಥರ ಗಿಡಗಳಿದ್ದರೆ ಅದನ್ನು ಈ ಥರ ತೆಗೆದು ಉಬ್ಬಿಸ್ಕೊಂಡು ಹೋಗ್ತಾ ಇರ್ತಿದ್ವಿ. ಅವು ಗಾಳಿಗೆ ಚೆನ್ನಾಗಿ ಹಾರ್ತಾ ಇರುತ್ತೆ. ನೋಡಿ ಕಾಟನ್ ಥರ ಎಷ್ಟು ಚೆನ್ನಾಗಿ ಹಾರ್ತಾ ಇದೆ ಅಂತ. ನೋಡಿ ರಾಶಿ ರಾಶಿ ಕಳೆ ಬಂದಿದೆ. ಈ ಥರ ನಾನು ಕಳೆ ಎಲ್ಲ ತಗೊಂಡು ಒಂದೊಂದು ಸೈಡಿಂದ ತೆಕ್ಕೊಂಡು ಬರ್ತಾಯಿದ್ದೀನಿ. ಈ ಥರ ಎಲ್ಲ ಕಳೆ ನೋಡಿ ನಮ್ಮ ಗಾರ್ಡನನ್ನು ನಾವು ಕ್ಲೀನ್ ಮಾಡಿದಾಗ ನಮಗಾಗೋ ಸಂತೋಷನೇ ಬೇರೆ. ನೋಡಿ ನಾನು ಈ ಥರ ಕಳೆಗಳನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ.
ನೋಡಿ ನನ್ನ ಗಾರ್ಡನ್ ಯಾವ ಥರ ಕ್ಲೀನಾಗಿದೆ ಅಂತ. ನೋಡಿ, ಹಾಗೆ ಕೆಲವೊಂದು ಗಿಡದಲ್ಲಿ ಮಣ್ಣು ತುಂಬ ಗಟ್ಟಿಯಾಗಿರುತ್ತೆ. ಅದನ್ನು ಸಹ ನಾನು ಸಣ್ಣ ಇದರಲ್ಲಿ ತುಂಬ ಚೆನ್ನಾಗಿ ಅದನ್ನೆಲ್ಲ ಸಡಿಲ ಮಾಡ್ತಾಯಿದ್ದೀನಿ ಮಣ್ಣನ್ನೆಲ್ಲ. ನಂತರ ಇದಕ್ಕೆ ಬೇರುಗಳಿಗೆ ಆಕ್ಸಿಜನ್ ಚೆನ್ನಾಗಿ ಹೋಗುತ್ತೆ ಅಂತ. ನೋಡಿ ಬಿಫೋರ್ ಹೇಗಿತ್ತು ನನ್ನ ಗಾರ್ಡನ್, ನೀವೇ ನೋಡ್ಕೊಂಡು ಬನ್ನಿ. ಬಿಫೋರ್ ಈ ಥರ ಕಳೆ ಇತ್ತು, ಆಫ್ಟರ್ ಕ್ಲೀನಿಂಗ್ ಹೇಗಾಗಿದೆ ಅಂತ ನೋಡಿ. ನೋಡಿ ಆಫ್ಟರ್ ಕ್ಲೀನಿಂಗ್ ಈ ಥರ ಕಾಣಿಸ್ತಾ ಇದೆ. ಪೇಟೆಯಲ್ಲಾದರೆ ಕಾಂಪೌಂಡು ಅದು ಇದು ಇರುತ್ತೆ, ತುಂಬ ಲಾನೆಲ್ಲ ಬೆಳೆಸಿರ್ತಾರೆ. ಆದರೆ ಹಳ್ಳಿಗಳಲ್ಲಿ ನಮಗೆ ಯಾವ ಥರ ಜಾಗ ಇರುತ್ತೋ ಅದರಲ್ಲೇ ಈ ಥರ ಕ್ಲೀನಾಗಿ ಸ್ವಚ್ಛವಾಗಿ ನಮಗೆ ಬೇಕಾದ ರೀತಿ ನಾವು ಗಾರ್ಡನನ್ನು ಮಾಡ್ಕೋಬೋದು. ನಮಗೆ ಯಾವ ಥರ ವ್ಯವಸ್ಥೆ ಇರುತ್ತೋ ಅದರಲ್ಲೇ ನಾವು ಅಚ್ಚುಕಟ್ಟಾಗಿ ಗಾರ್ಡನನ್ನು ಮಾಡ್ಕೊಳ್ಬೋದು. ನಾನು ತುಂಬ ಗಿಡಗಳನ್ನು ಪಾಟಲ್ಲೇ ಹಾಕಿಟ್ಕೊಂಡಿದ್ದೀನಿ. ನಾವು ಮನೇನ ಬೇರೆ ಕಡೆ ಶಿಫ್ಟ್ ಮಾಡೋದ್ರಿಂದ ಅಲ್ಲಿ ಜಾಗದಲ್ಲಿ ನಾನು ಗಿಡಗಳನ್ನು ಹಾಕೋಬೋದು ಅಂತ ಹೇಳಿ ತುಂಬ ಗಿಡಗಳನ್ನು ಪಾಟ್ಗಳಲ್ಲಿ, ಈಗ ಅಂತಲ್ಲ, ನಾನು ತುಂಬ ದಿನಗಳಿಂದ ಗಿಡಗಳನ್ನು ತುಂಬ ಪಾಟಲ್ಲೇ ಬೆಳೆಸ್ತೀನಿ. ನೋಡಿ ನನ್ನ ಗಾರ್ಡನ್ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.